ಪತ್ನಿ ಪ್ರಿಯಕರನ ಜೊತೆ ಇರೋದನ್ನ ನೋಡಿ ಮನನೊಂದಂಥ ಗಂಡ ಇಬ್ಬರು ಮಕ್ಕಳನ್ನ ಗುಂಡಿಟ್ಟುಕೊಂಡು ತಾನೂ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಬ್ರೆಜಿಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. 40 ವರ್ಷದ ಥೇಲ್ಸ್ ಮಚಾಡೋ ಇಂಥದ್ದೊಂದು ಕೃತ್ಯವನ್ನ ಮಾಡಿ ತನ್ನಿಬ್ಬರು ಮಕ್ಕಳನ್ನ ಕೊಂದು ತಾನೂ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಗುಂಡಿಟ್ಟು ಸಾವನ್ನಪ್ಪಿದ್ದಾನೆ. ಎಂಟೂಬಿಯಾದ ಗವರ್ಮೆಂಟ್ ಸೆಕ್ರೆಟರಿ ಆಗಿದ್ದ ಈ ಥೇಲ್ಸ್ ಮಚಾಡೋ ಆತನ ಪತ್ನಿ ಸಾರಾ ಟಿನೋಕೋ ಆಕೆಯ ಪ್ರೇಮದಾಟಕ್ಕೆ ಯಾವಾಗ ವಿಡಿಯೋ ಸಾಕ್ಷ್ಯ ಸಿಕ್ತೋ ಅದರಿಂದ ಖಿನ್ನತೆಗೊಳಗಾಗಿ ಇಂಥದ್ದೊಂದು ಕೃತ್ಯವನ್ನ ಎಸಗಿಬಿಟ್ಟ. ಪತ್ನಿಯ ಕಿಸ್ ವಿಡಿಯೋನ ನೋಡಿ ಶಾಕ್ ಆಗಿ ಶೂಟ್ ಮಾಡಿಕೊಂಡು ಸಾವನ್ನಪ್ಪಿದ್ದಾನೆ. ಸಾಯೋ ಮುನ್ನ ತನ್ನಿಬ್ಬರು ಮಕ್ಕಳನ್ನ ಕೂಡ ಥೇಲ್ಸ್ ಮಚಾಡೋ ಹತ್ಯೆಗೈದಿದ್ದಾನೆ. ಆ ವಿಡಿಯೋನ ಗಮನಿಸ್ತಾ ಇದ್ದೀರಿ. ಒಂದು ಕಡೆಗೆ ಥೇಲ್ಸ್ ಮಚಾಡೋ ಹಾಗೆ ಆತನ ಪತ್ನಿ ಸಾರಾ ಜೊತೆಗೆ ಇಬ್ಬರು ಮಕ್ಕಳು. ಯಾರೇ ನೋಡಿದ್ರು ಕೂಡ ಅಬ್ಬಾ ಎಂಥ ಹ್ಯಾಪಿ ಫ್ಯಾಮಿಲಿ ಇದು, ಎಂಥ ಸುಂದರವಾದಂತಹ ಫ್ಯಾಮಿಲಿ ಇದು. ಈ ರೀತಿ ಈ ಫ್ಯಾಮಿಲಿಯನ್ನ ನೋಡಿ ಎಷ್ಟೋ ಮಂದಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಆ ಇಬ್ಬರು ಮುದ್ದಾದ ಮಕ್ಕಳ ಜೊತೆಗೆ ಥೇಲ್ಸ್ ಮಚಾಡೋ ಹಾಗೆ ಸಾರಾ ಜೀವನ ನಡೀತಾ ಇತ್ತು. ಆದ್ರೆ ಇತ್ತೀಚೆಗೆ ಪತ್ನಿ ಸಾರಾಳ ಅಕ್ರಮ ಸಂಬಂಧ ಪತ್ನಿ ಮಚಾಡೋಗೆ ಗೊತ್ತಾಗಿದೆ. ಅದಕ್ಕೆ ಸಾಕ್ಷಿನೂ ಸಿಕ್ಕಿದೆ. ಪ್ರಿಯಕರನ ಜೊತೆಗೆ ಆಕೆ ಕಿಸ್ಸಿಂಗ್ ಮಾಡ್ತಾ ಇರುವಂತಹ ವಿಡಿಯೋನ ಗಮನಿಸ್ತಾ ಇದ್ದೀರಿ. ಯಾವಾಗ ಈ ವಿಡಿಯೋ ಕೈ ಸೇರ್ತೋ, ವಿಡಿಯೋ ಕೈ ಸೇರ್ತಾ ಇದ್ದ ಹಾಗೆ ಹೃದಯವೇ ಒಡೆದು ಹೋಗಿದೆ ಥೇಲ್ಸ್ ಮಚಾಡೋಗೆ. ಆತ ತನ್ನಿಬ್ಬರು ಮಕ್ಕಳನ್ನ ಕೊಂದು ಶೂಟ್ ಮಾಡಿ ಹತ್ಯೆ ಮಾಡಿ ತಾನೂ ಕೂಡ ಶೂಟ್ ಮಾಡಿಕೊಂಡು ಜೀವ ಕಳ್ಕೊಂಡಿದ್ದಾನೆ. ಘಟನೆಯ ಮತ್ತಷ್ಟು ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಗವರ್ಮೆಂಟ್ ಸೆಕ್ರೆಟರಿ ಆಗಿದ್ದ ಈ ಥೇಲ್ಸ್ ಮಚಾಡೋ ಪತ್ನಿಯ ಅಕ್ರಮ ಸಂಬಂಧದ ಬಗ್ಗೆ ಇತ್ತೀಚೆಗೆ ಥೇಲ್ಸ್ ಮಚಾಡೋಗೆ ಅನುಮಾನ ಹುಟ್ಕೊಂಡ್ಬಿಟ್ಟಿತ್ತು. ಸತ್ಯವನ್ನ ತಿಳ್ಕೊಳ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ಪ್ರೈವೇಟ್ ಡಿಟೆಕ್ಟಿವ್ ಮೊರೆ ಹೋಗಿದ್ದ ಪತಿ ಥೇಲ್ಸ್ ಮಚಾಡೋ. ಪತ್ನಿಯ ಹಿಂದೆ ಡಿಟೆಕ್ಟಿವ್ನ ಬಿಟ್ಟು ಸತ್ಯವನ್ನ ತಿಳಿಯೋಕ್ ಮುಂದಾಗಿದ್ದ ಗಂಡ. ಪತ್ನಿ ಮತ್ತೋರ್ವನ ಜೊತೆ ಸುತ್ತಾಡ್ತಾ ಇರೋದನ್ನ ಆ ಡಿಟೆಕ್ಟಿವ್ ಪತ್ತೆ ಹಚ್ಚಿದ್ದ. ಪತ್ನಿ ಹಾಗೆ ಪ್ರಿಯಕರನ ವಿಡಿಯೋಗಳನ್ನ ಡಿಟೆಕ್ಟಿವ್ ಥೇಲ್ಸ್ ಮಚಾಡೋಗೆ ಕಳುಹಿಸಿದ್ದ. ರೀಸೆಂಟ್ ಆಗಿ ರೆಸ್ಟೋರೆಂಟ್ ಒಂದರಲ್ಲಿ ಪ್ರಿಯಕರನ ಜೊತೆ ಪತ್ನಿ ಮುತ್ತಿಡ್ತಾ ಇರುವಂತಹ ವಿಡಿಯೋ ಪತಿಯ ಮೊಬೈಲ್ಗೆ ಬಂದು ಸೇರಿತ್ತು. ಡಿಟೆಕ್ಟಿವ್ ಪತ್ನಿ ಪ್ರಿಯಕರನಿಗೆ ಕಿಸ್ ಕೊಡ್ತಾ ಇದ್ದಿದ್ದನ್ನ ವಿಡಿಯೋ ಮಾಡಿ ಅದನ್ನ ಥೇಲ್ಸ್ ಮಚಾಡೋಗೆ ಕಳುಹಿಸುವಂತಹ ಕೆಲಸ ಮಾಡಿದ್ದ. ಆ ವಿಡಿಯೋ ನೋಡ್ತಾ ಇದ್ದ ಹಾಗೆ ತನ್ನಿಡೀ ಸುಂದರ ಸಂಸಾರದ ಕಾನ್ಸೆಪ್ಟ್ ಏನಿತ್ತು ಅದು ಕಂಪ್ಲೀಟ್ ಆಗಿ ಛಿದ್ರ ಆಗಿದೆ ಅನ್ನೋದು ಥೇಲ್ಸ್ ಮಚಾಡೋಗೆ ಗೊತ್ತಾಗಿದೆ. ಪತ್ನಿ ಮಾಡಿದಂತಹ ದ್ರೋಹವನ್ನ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ನೊಂದಂಥ ಥೇಲ್ಸ್ ಮಚಾಡೋ ಮಾನಸಿಕ ಖಿನ್ನತೆಗೆ ಒಳಗಾಗ್ಬಿಡ್ತಾನೆ. ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನುವಂಥ ನಿರ್ಧಾರ ಮಾಡ್ತಾನೆ. ಆದರೆ ಸಾಯೋ ಮುನ್ನ ತನ್ನಿಬ್ಬರು ಗಂಡು ಮಕ್ಕಳಿಗೂ ಕೂಡ ಗುಂಡಿಟ್ಟು ಕೊಲೆ ಮಾಡಿದ್ದಾನೆ ಥೇಲ್ಸ್ ಮಚಾಡೋ. ಪುತ್ರರಾದಂತಹ 12 ವರ್ಷದ ಮಿಗುವೆಲ್ ಹಾಗೆ 8 ವರ್ಷದ ಬೆನಿಸಿಯೋ ಇಬ್ಬರನ್ನೂ ಕೂಡ ಗುಂಡಿಟ್ಟು ಹತ್ಯೆ ಮಾಡಿದ್ದಾನೆ. ಸುಸೈಡ್ ಮಾಡ್ಕೊಳ್ಳೋದಕ್ಕೂ ಮುನ್ನ ಮಕ್ಕಳ ಜೊತೆಗಿನ ತನ್ನ ಫೋಟೋನ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಡ್ಯಾಡಿ ಲವ್ಸ್ ಯು ವೆರಿ ಮಚ್ ಅಂತ ಹೇಳಿ ಅದಕ್ಕೆ ಕ್ಯಾಪ್ಷನ್ ಅನ್ನ ಕೊಟ್ಟಿದ್ದಾನೆ. ಅಂದ್ರೆ ಅಪ್ಪ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರೆ ಅಂತ ಹೇಳಿ ಮಕ್ಕಳ ಜೊತೆಗಿರುವಂತಹ ಫೋಟೋನ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಆನಂತರ ತನಗೆ ತಾನು ಗುಂಡಿಟ್ಕೊಂಡು ಹತ್ಯೆ ಮಾಡ್ಕೊಂಡಿದ್ದಾನೆ. ಪತಿ ಹಾಗೆ ಮಕ್ಕಳನ್ನ ಕಳ್ಕೊಂಡು ಸದ್ಯ ಪತ್ನಿ ಸಾರಾ ಟಿನೋಕೋ ಕಣ್ಣೀರಿಡ್ತಿದ್ದಾಳೆ. ವಿಪರ್ಯಾಸ ಅಂದ್ರೆ ಯಾವಾಗ ಗಂಡ ಹಾಗೆ ಮಕ್ಕಳ ಶವ ನೋಡೋಕೀಕೆ ಬಂದ್ಲೋ ಆಗ ಆಕೆ ಆ ಕಿಸ್ ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಯಾವ ಬಟ್ಟೆಯನ್ನ ಧರಿಸಿದ್ದಾಳೋ ಅದೇ ಬಟ್ಟೆಯೊಂದಿಗೆ ಬಂದಿದ್ದಾಳೆ. ಅಂದ್ರೆ ಘಟನೆ ನಡೆದ ದಿನದ ವಿಡಿಯೋ ಇದು ಅಂತ ಹೇಳಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.